ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಕಂಠರ ನಿಖಿತಾ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವರಿಗೆ ನಿಮ್ಮ ವ್ಯಕ್ತಿ ಜೀವನದಾಗ ಏನು ನಡೀತಾ ಐತಿ, ನಿಮ್ಮನ್ನು ಮಿಸ್ ಮಾಡ್ಕೊತದಾರ, ಕಾಂಟ್ಯಾಕ್ಟಿಗೆ ಯಾವಾಗಾದರೂ ಬರ್ತಾರಾ ಅಂತ ಏನಾದರೂ ರೀಡಿಂಗ್ ಒಳಗೆ ಬರ್ತದೆ ಅಂತ ನೋಡೋದು. ನೋ ಕಾಂಟ್ಯಾಕ್ಟ್ ರೀಡಿಂಗ್ ಯಾರ್ಯಾರು ನೋಡ್ಬೇಕಾ ಅಂದರೆ, ಈ ರೀಡಿಂಗ್ ಯಾರಿಗೋಸ್ಕರ ಅಂತಂದ್ರೆ, 1 ವರ್ಷದಿಂದ 2 ವರ್ಷದಿಂದ ಅಷ್ಟು ವರ್ಷದಿಂದ ನಮಗೆಲ್ಲ ನಾವು ನೋ ಕಾಂಟ್ಯಾಕ್ಟ್ ಅದೇವೆ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲಲ್ಲ. ಅಷ್ಟು ವರ್ಷ ಅಂದ್ರೆ ನಿಮ್ಗೆ ನೆನಪಾಗಿಲ್ಲ ಅಂದ್ರೆ, ಸೊ ದಿಸ್ ರೀಡಿಂಗ್ ಈಸ್ ನಾಟ್ ಫಾರ್ ದೆಮ್. 1 ತಿಂಗಳು 2 ತಿಂಗಳು 15 ದಿವಸ 1 ವಾರ ಅಂದ್ರೆ, ಈಗ ರೀಸೆಂಟ್ಲಿ ನೀವು ನೋ ಕಾಂಟ್ಯಾಕ್ಟಿಗೆ ಹೋಗಿದ್ರಂದ್ರೆ, ಸೊ ಆ ವ್ಯಕ್ತಿ ನಿಮ್ಮ ಕಡೆ ಬರ್ತಾರ, ಅವ್ರಿಗೆ ನೀವು ಮತ್ತೆ ಕಾಂಟ್ಯಾಕ್ಟಿಗೆ ಬರ್ತಾರ ಅಂತ ನೋಡ್ಬೋದು. ನೀವು ವರ್ಷಾನುಗಟ್ಲೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ, ನಿಮ್ಗೆ ಏನೋ ಅವ್ರು ನಿಮ್ಗೆ ನೆನಪ ಇಲ್ಲ ಅಂತಂದಾಗ ನೀವು ಅವ್ರಿಗಾಗಿ ಕಾಯ್ತಿರೋದು ಒಂದು ವ್ಯರ್ಥ ಪ್ರಯತ್ನ ಅಂತ ನನಗೆ ಅನ್ನಿಸ್ತತಿ. ಸೊ ಬೇಕಂದ್ರೆ ನಿಮ್ಗೆ ಅನಿಸಿದ್ರೆ ನೋಡ್ಬೋದು, ನೋ ಪ್ರಾಬ್ಲಮ್. ಬಟ್ ಎಷ್ಟು ಮಟ್ಟಿಗೆ ಅದು ರೆಸನೇಟ್ ಆಗ್ತತಿ ನಾನು ಗ್ಯಾರಂಟಿ ಕೊಡಲ್ಲ. ಓಕೆ, ಸೊ ಯಾ ವ್ಯಕ್ತಿ ಜೊತೆಗೆ ನಿಮ್ಮ ನೋ ಕಾಂಟ್ಯಾಕ್ಟ್ ಐತಿ ಅವ್ರದ್ದು 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸೇಷನ್ ಮಾಡ್ಕೊಳ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡ್ರಿ. ಎಲ್ಲನೂ ನನಗೆ ಇಲ್ರಾಗಿಂದ ಎಲ್ಲ ನಿಮ್ಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರಲ್ಲ. ನಿಮ್ಗೆ ಏನು ರೆಸನೇಟ್ ಆಗ್ತದೆ ಅದನ್ನಷ್ಟ ನೀವು ತೊಗೋಬೇಕು. ನಿಮ್ಮ ಪರಿಸ್ಥಿತಿಗೆ ಏನು ಅನುಗುಣವಾಗಿ ರೆಸನೇಟ್ ಆಗ್ತದೆ ಅದನ್ನಷ್ಟ ತೊಗೊಳ್ರಿ. ಓಕೆ, ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರೂ ಪ್ಲೀಸ್ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊತಿದ್ದೀರಿ, ಸೊ ಥ್ಯಾಂಕ್ ಯು. ಓಕೆ, ಇದ್ರೊಳಗೆ ಯಾವುದಾದ್ರೂ ನಿಮಗೆ ಬೇಕಾದಂಥ ವಿಷಯಗಳು ಬಂದು ಅಂದ್ರೆ ಅದನ್ನು ಕ್ಲೇಮ್ ಮಾಡಿರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನನ್ನ ವ್ಯೂವರ್ಸ್, ನೀವು ಯಾವ ವ್ಯಕ್ತಿ ಜೊತೆಗೆ ನೋ ಕಾಂಟ್ಯಾಕ್ಟ್ ಒಳಗದಾರ, ಅಲ್ಲಿ ಏನು ನಡೀತಾ ಐತಿ, ಆ ವ್ಯಕ್ತಿಯವ್ರನ್ನ ಮಿಸ್ ಮಾಡ್ಕೊತದಾರ, ಕಾಂಟ್ಯಾಕ್ಟಿಗೆ ಬರ್ತಾರ. ಸೊ ಈ 3 ವಿಷಯಗಳನ್ನು ನೋಡೋಣ ಅಂತ. Nine of Wands, Queen of Swords, 2 of Cups in reverse ಬಂದಿರೋದಿಲ್ಲಿ. ಅಲ್ಲಿ ಏನು ನಡೀತಾ ಐತಿ ಅಂದ್ರೆ, ಮೋಸ್ಟ್ಲಿ ಅವರಿಗೆ ಅಲ್ಲಿ ವರ್ಕ್ ಲೋಡ್ ಭಾಳ ಆಗೈತಿ. ಅವ್ರ ಕರಿಯರ್ ಒಳಗೆ ಅಥವಾ ಅವ್ರ ಜೀವನದೊಳಗೆ ಕರಿಯರ್ ಗೊತ್ತಲ್ಲ ಅಂದ್ರೆ ವರ್ಕ್, ಅವ್ರು ಏನೇ ಕೆಲಸ ಮಾಡ್ತಿರ್ತಾರಲ್ಲ ಅದ್ರೊಳಗೆ ಭಾಳ ಬ್ಯುಸಿ ಆಗ್ಯಾರ ಅನ್ನಿಸ್ತತಿ. ಬ್ಯುಸಿ ಆಗ್ಯಾರ ಅನ್ನೋದಕ್ಕಿಂತ ಅಲ್ಲಿ ತಮ್ಮ ಸ್ಥಾನನ ತಾವು ಭದ್ರಗೊಳಿಸ್ಕೊಳಕ್ಕಾಗಿ ಹೊಡೆದಾಡ್ತಿದಾರ. ಅಥವಾ ಅವ್ರಿರೋ ಅಂತ ಅಲ್ಲಿ ಪರಿಸ್ಥಿತಿ ಒಳಗೆ ನೀವು ಅಂದ್ಕೊಂಡ್ರೆ ಅಲ್ಲಿ ಭಾಳ ಖುಷಿಯಿಂದ ಇರ್ಬೋದೇನ್ರಿ. ನೋ ಕಾಂಟ್ಯಾಕ್ಟ್ ಒಳಗೆ ಅದಾರ ಅಂದ್ರೆ ಅವ್ರು ನಮ್ಗೆ ಏನು ನೆನಪ ಮಾಡ್ಕೊಳಂಗಿಲ್ಲ ಅನಿಸ್ತು, ಆರಾಮದಾರ ಅಂದ್ರೆ ನೋ. ಕೆಲವೊಂದು ಅಪಾರ್ಚುನಿಟಿಗಳು ಅವ್ರ ಕಣ್ಮುಂದೆ ಬಂದ್ರೂ ಅವ್ರು ನೋಡುವಂಥ ಒಂದು ಪರಿಸ್ಥಿತಿ ಇಲ್ಲ. ಆರೋಗ್ಯನೂ ಕೆಟ್ಟಿರ್ಬೋದು ಅಲ್ಲಿ ನಿಮ್ಮ ವ್ಯಕ್ತಿದು. ಸ್ವಲ್ಪ ತಮ್ಮ ಜೀವನನ ತಾವು ಸಂಭಾಳಿಸ್ಕೊಳಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಅಥವಾ ಈ ಚಿನ್ನ ಅವ್ರು ಏನು ಕಷ್ಟಪಟ್ಟು ಒಂದು ಗಳಿಸಿದ್ರಲ್ಲ, ಒಂದು ಗೌರವ ಸ್ಥಾನ ಅಥವಾ ಅವ್ರು ಅರ್ನಿಂಗ್ ಮಾಡಿದ್ದ ಎಲ್ಲನೂ ಅವ್ರು ಕಾಪಾಡ್ಕೊಳಕ್ಕಾಗಿನ ವಿಚಾರ ಮಾಡ್ತಿದ್ದಾರೆ. ಕೆಲವೊಂದು ಅಂದರೆ ನಾನು ಇದನ್ನು ಕಳ್ಕೊತೇನೆ ಅಂತ ಇರ್ತೈತಲ್ಲ, ಬಟ್ ಇಲ್ಲಿ ಇರೋದವ್ರ ಹತ್ರ ಏನೋ ಒಂದು ಐತಿ, ಇಂಪಾರ್ಟೆಂಟ್ ಒಂದು ಐತಿ, ಅದನ್ನು ನೋಡ್ವಲ್ರ ಅವ್ರು, ಆ ಅಪಾರ್ಚುನಿಟಿ ನೋಡ್ವಲ್ರ. ಅದನ್ನು ಬಿಟ್ಟು ಅವ್ರು ಬ್ಯಾಡಾಗಿದ್ದ ವಿಷಯಗಳನ್ನೆಲ್ಲನೂ ನನಗೆ ಅದು ಬೇಕು ನನಗೆ ನಾ ಇಷ್ಟು ಕಷ್ಟಪಟ್ಟು ಇದನ್ನೊಂದು ಕಟ್ಟಿದಂಥ ಒಂದು ಸಾಮ್ರಾಜ್ಯ ಅಂದ್ಕೊಳ್ರಿ, ಸಂಬಂಧ ಅಂದ್ಕೊಳ್ರಿ, ಅದನ್ನು ಉಳಿಸ್ಕೊಳಕ್ಕಾಗಿ ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಅದ್ರ ಸಲುವಾಗಿ ತಮ್ಮ ಆರೋಗ್ಯನೂ ಹಾಳು ಮಾಡ್ಕೊಂಡಾರ, ಜಗಳನೂ ಮಾಡ್ಯಾರ, ಮನಸ್ತಾಪಗಳು ಆಗ್ಯಾವಲ್ಲೇ. ಅಂದರೆ ಇದು ಅರ್ಥ ಕೆಲವೊಂದು ಸಲ ಏನಾಗ್ತದಂದ್ರೆ, ಕೆಲವೊಂದು ಸಂಬಂಧಗಳು ಅವ್ನು ಬಿಟ್ಟರೆ ನಮ್ಮ ಜೀವನ ಸುಖ ಆರಾಮಿರ್ತೈತಿ, ಅಂದ್ರೆ ಮುಂದೆ ಹೋಗ್ತೇವೆ ಜೀವನದಾಗ.
ಕೆಲವೊಂದು ವಿಷಯಗಳು ಈ ಕರಿಯರ್ ಒಳಗೆ ನಾವು ಮುಂದೆ ಹೆಜ್ಜೆ ಹಿಂದೊಂದು ಏನೋ ಬಿಟ್ಟರೆ ಮುಂದೆ ಹೋದ್ರೆ ನಮಗೊಂದು ಅಪಾರ್ಚುನಿಟಿ ಚಲೋ ಸಿಗ್ತಿರ್ತಾವೆ. ಇಲ್ಲ ನನಗೆ ಇದೇ ಬೇಕು ಅಂತ ಕುಂತಾಗ ಅಪಾರ್ಚುನಿಟಿ ಸಿಗೋದಿಲ್ಲ, ಅಲ್ಲೇ ಗುದ್ದಾಡ್ಕೊಂಡು ಕುಂದ್ರದು ಅಂತೇವಲ್ಲ ಆ ರೀತಿ ಅಂದ್ರೆ ಉದಾಹರಣೆ ನಾನು ಹೇಳ್ತಿರೋದು ರಿಲೇಷನ್ಶಿಪ್ ಆ್ಯಂಡ್ ಕರಿಯರ್ ಒಳಗೆ. ಸೊ ಇಲ್ಲಿ ಇಂಥದ್ದು ನಿಮ್ಮ ವ್ಯಕ್ತಿ ಈ ರೀತಿ ಒಂದು ಪರಿಸ್ಥಿತಿ ಒಳಗಲ್ಲೇ ಅದಾರ. ಆರೋಗ್ಯ ಸರಿ ಇಲ್ಲ ಅಂತ ಅನಿಸ್ತತಿ. ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದಾರ ಅಂತ ನೀವು ಏನಾದ್ರು ಕೇಳಿದ್ರಿ ಅದರಲ್ಲಿ, ಅಲ್ಲಿಗ ಇಂಥ ಪರಿಸ್ಥಿತಿ ಒಳಗೆ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದಾರ ಅಂದ್ರೆ ಎಸ್ ಎಸ್ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದಾರ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಭಾಳ ಯೋಚನೆ ಮಾಡ್ತಿದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ ಒಳಗೆ ನೀವು ಇದ್ದಿದ್ರೆ ನನಗೆ ಹೆಲ್ಪ್ ಮಾಡ್ತಿದ್ರಿ, ಯಾಕಂದ್ರೆ ನೀವು ಹೆಲ್ಪಿಂಗ್ ನೇಚರ್ ಅದಿರಿ. ಮೋಸ್ಟ್ಲಿ ನನ್ನ ವ್ಯೂವರ್ಸ್ ನೀವೇನು ನೋಡ್ತಿದ್ದಿರಲ್ಲ ಭಾಳ ಖಡಕ್ ಅದಿರಿ ಅನಿಸುತ್ತೆ. ಖಡಕ್ ಅಂದ್ರೆ ಪ್ರಾಕ್ಟಿಕಲ್ ಥಿಂಕಿಂಗ್, ಸತ್ಯ ಇದು ಹಿಂಗಂದ್ರೆ ಇದು ಹಿಂಗೆ ಅಷ್ಟ. ಇದು ಸೂರ್ಯ ಅಂದ್ರೆ ಸೂರ್ಯನ ಅನ್ಬೇಕು, ಚಂದ್ರ ಅಂದ್ರೆ ಚಂದ್ರ, ಅದು ಕರೆಕ್ಟ್ ಅದಿರಿ ನೀವು. ಅಂದ್ರೆ ನಿಮಗೆ ಗೊತ್ತು ಒಂದು ಸಿಚುವೇಶನನ್ನು ಹೆಂಗೆ ಹ್ಯಾಂಡಲ್ ಮಾಡಿ. ನಿಮ್ಮನ್ನು ಎಲ್ಲರೂ ಬೇಕಾರೆ ಭಾಳ ಇವರಿಗೆ ಜಂಬ ಐತಿ, ಸೊಕ್ಕ ಐತಿ, ಹಟ್ಮಾರದಾರ ಎಲ್ಲ ನಿಮ್ಗೆ ಹೆಸರಿಟ್ಟಿರ್ಬೋದು. ಬಟ್ ನಿಮ್ಮ ವ್ಯಕ್ತಿಗೆ ಗೊತ್ತು ನೀವು ಸ್ಟ್ರೇಟ್ ಫಾರ್ವರ್ಡ್ ಭಾಳ ಅಂದರೆ, ನೀವು ಡಿಸಿಷನ್ ಮೇಕಿಂಗ್ ಚೆನ್ನಾಗೈತಿ ನಿಮ್ದು. ಎಂಥ ಒಂದು ವಿಷಯಗಳೊಳಗೂ ನೀವು ಒಂದು ಒಳ್ಳೇದೊಂದು ಸೊಲ್ಯೂಷನ್ನ ನೀವು ಹುಡುಕ್ಬೋದು ಅಂತ ನಿಮ್ದೊಂದು ಯೋಚನೆ ಶಕ್ತಿ ಐತಿ ಅಂತ. ಸೊ ದೇ ಆರ್ ಮಿಸ್ಸಿಂಗ್ ಯು. ಅಂದರೆ ಮಿಸ್ಸಿಂಗ್ ಯು ಅನ್ನೋದಕ್ಕೆ ನಿಮ್ದೊಂದು ಹೆಲ್ಪ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವ್ರಿಗೆ ಅನ್ನಿಸ್ತೈತಿ. ಈ ಟೈಮ್ ಒಳಗೆ ನೀವು ಇದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತು ನಿಮ್ದು ಹೆಲ್ಪ್. ಓಕೆ, ಕಾಂಟ್ಯಾಕ್ಟಿಗೆ ಬರ್ತಾರ ಮ್ಯಾಮ್ ಇನ್ನೂ ಅಂದರೆ ಈಗ ಸದ್ಯ ಬರೋಂಥ ಮನಸ್ಥಿತಿ ಅವ್ರದ್ದು ಇಲ್ಲ ಈಗಲ್ಲಿ. ಯಾಕಂದ್ರೆ ಅವ್ರಲ್ಲಿ ಬೇಕಾದಷ್ಟು ಕಷ್ಟಗಳದಾವು. ಅವ್ರಿಗೆ ಪ್ರಿಯಾರಿಟಿ ಅಂತ ಹೇಳ್ತೀವಲ್ಲ ನಾವು, ಎದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂದ್ರೆ, ಸೊ ತಮ್ಮ ಸ್ಥಾನಮಾನಗಳನ್ನು ತಾವಲ್ಲಿ ಕಳ್ಕೊತಿರೋದನ್ನು ಉಳಿಸ್ಕೊಳಕ್ಕಾಗಿನೇ ಅಲ್ಲಿ ಅವರು ಹೊಡೆದಾಡ್ಬೇಕಾರೆ ಈ ಕಡೆ ಎಮೋಷನಲ್ ಆಗಿ ಒಂದು ಪ್ರೀತಿ ಬಾಂಧವ್ಯದಿಂದ ನಿನ್ಗೆ ಹಲೋ ಆರಾಮದಿ ಹೆಂಗದಿ ಏನು ಮಾಡ್ತಿದ್ದಿ ಅಂತ ಹಿಂಗೆ ಕೇಳು ಅವ್ರಿಗೆ ಅಷ್ಟೊಂದು ಈಗ ಅವ್ರದ್ದು ಎನರ್ಜಿ ಇಲ್ಲ. ಸೊ ಈಗ ಸದ್ಯಕ್ಕೆ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಒಳಗೆ ಬರುವಂಥ ಸ್ಥಿತಿ ಇಲ್ಲ. ಕೆಲವೊಂದು ವಿಷಯಗಳು ಅವ್ರ ಜೀವನದೊಳಗೆ ಭಾಳ ನೋವು ಥರ ಅಂಥ ವಿಷಯಗಳು ನಡೀತದವಲ್ಲೇ, ಎಂಡ್ ಆಗ್ತದವು. ಅವು ಎಂಡ್ ಆಗೋದ್ರಿಂದನೇ ಅವ್ರ ಜೀವನಕ್ಕೆ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತೈತಿ ಅಂತ ಡೆತ್ ಕಾರ್ಡಲ್ಲಿ ಐತಿ. ಹೌದಾ? ಸೊ ಮತ್ತೇನು ಬರ್ತೈತೆ ನೋಡೋಣ ಅಂತ. ನೀವು ಕಾಂಟ್ಯಾಕ್ಟ್ ಒಳಗೆ ಯಾರು ಇದೀರಿ? ಕಷ್ಟ ಐತಿ, ಓಕೆ, ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ಕೊಳಕ್ಕೆ ಭಾಳ ಅವ್ರು ಆ್ಯಕ್ಚುಲಿ ಅವ್ರ ಮನಸ್ಥಿತಿ ಐತಲ್ಲ ಅವ್ರದ್ದು ಭಾವನಾತ್ಮಕವಾಗಿನ ಭಾಳ ಕುಗ್ಗ್ಯಾರ ಅನ್ನಿಸ್ತವ್ರು. ಅಂದ್ರೆ ನಾವು ಕಷ್ಟಪಡೋ ಮುಂದೆ ನಮ್ಗೆ ಕಷ್ಟ ಬಂದು ಏನು ಬಂದ್ರೆ ನಾ ಎದುರಿಸ್ತೇನೆ ಅನ್ನಿಸ್ತೈತಿ. ಬಟ್ ಅದು ಮನಸ್ಸಿಗೆ ಒಬ್ಬರು ಎದುರಿಗಿರೋರು ನಾವು ಭಾಳ ಹಚ್ಕೊಂಡಾರ ನೋವು ಮಾಡ್ತಾರಲ್ಲ, ಅದನ್ನು ನಮ್ಗೆ ಆ್ಯಕ್ಚುಲಿ ತಡ್ಕೊಳಕ್ಕೆ ಆಗಂಗಿಲ್ಲ. ನೀವಿಲ್ಲಿ ಭಾಳ ಜನ ಆಲ್ರೆಡಿ ಒಂದು ನಿಮ್ಮ ರಿಲೇಷನ್ಶಿಪ್ ಹೆಂಗಿತ್ತಂದ್ರೆ ಒಂದು ಕಪಲ್ಸ್, ಎಸ್ ನಾವು ಜೊತೆಗೆ ಇರೋದು ಲಾಂಗ್ ಟೈಮ್ವರೆಗೂ ನಾವು ಜೊತೆಗೆ ಇರೋರು ಅಂತ ನಿಮ್ದೊಂದು ಕಮಿಟ್ಮೆಂಟ್ ಆಗೇ ಬಿಟ್ಟಿತ್ತು ಅನಿಸುತ್ತೆ. ಅಂಥವ್ರು ಸಹ ಈಗ ಸ್ವಲ್ಪ ದೂರ ಆಗಿರಿ ಅನಿಸುತ್ತೆ. ಅಂದ್ರೆ ನೋ ಕಾಂಟ್ಯಾಕ್ಟಿಗೆ ಬಂದಿರಿ ಭಾಳ ದಿನ ಆದಮೇಲೆ. ಆ್ಯಸ್ ಅ ಫ್ಯಾಮಿಲಿ ಇದ್ದರೆ ನೀವು, ಅಥವಾ ಫ್ಯಾಮಿಲಿ ಇಶ್ಯೂಸ್, ಫ್ಯಾಮಿಲಿ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿನೂ ನೀವೀಗ ನೋ ಕಾಂಟ್ಯಾಕ್ಟಿಗೆ ಹೋಗಿರೋಂಥ ಸ್ಥಿತಿ ಐತಿ. ಹಾಗಾಗಿ ನಿಮ್ಮನ್ನು ಭಾಳ ಅವರು ಅಂದರೆ ನೆನಪು ಮಾಡ್ಕೊತಿದ್ದಾರೆ. ಆ್ಯಕ್ಚುಲಿ ನಾವು ಮಿಸ್ ಮಾಡ್ಕೊತಾರೆ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಎಮೋಷನಲ್ ನಿಮ್ದೊಂದು ನೀಡ್ ಐತವ್ರಿಗೆ ಹಂಗೆ. ಓಕೆ, ಸದ್ಯಕ್ಕಂತೂ ಅವರಿಗೆ ಇದು ಇಲ್ಲ. ಅವ್ರದ್ದು ಯಾವಾಗ ಅವ್ರಿಗೆ ಸರಿಯಾಗಿ ತಮ್ಮದು ಎಲ್ಲ ಅಲ್ಲಿದೆ ನಾವು ಹ್ಯಾಂಡ್ಲ್ ಮಾಡಿಕೊಂಡೆ ಇದೆಲ್ಲ ನನಗೆ ಸರಿ ಆಗಬೇಕು ಅಂದಮೇಲೆ ನಿಮಗೇನಾದರೂ ಅವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಸದ್ಯಕ್ಕೆ ಕೇಳಿದರೆ ಇಲ್ಲ. ಓಕೆ, ಸೊ ರೊಮ್ಯಾಂಟಿಕ್ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜಸ್ ಬರ್ತಾವೆ ನೋಡೋಣ. ಇದು ರೀಸೆಂಟಾಗಿ ಯಾರ್ಯಾರಾಗಿ
ಮ್ಯಾಕ್ಸಿಮಮ್ 1 ತಿಂಗಳ ಮಟ್ಟ ಯಾರ್ಯಾರು ನೋ ಕಾಂಟ್ಯಾಕ್ಟ್ ಹೋಗಿರಿ ಅವ್ರಿಗೆ ಇದು ಚೆನ್ನಾಗಿ ರೆಸೊನೇಟ್ ಆಗ್ತದೆ. ಆ್ಯಕ್ಚುಲಿ ನೀವು ವರ್ಷಾನುಗಟ್ಲೆ ಎಲ್ಲ ರೆಸೊನೇಟ್ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ಅವ್ರು ಬರ್ತಾರೋ ಬಿಡ್ತಾರೋ ಅನ್ನೋದು. ಯಾಕಂದ್ರೆ ಕಮೆಂಟ್ಸ್ ಒಳಗೆ ನಾನು ಭಾಳ ನೋಡ್ತೇನಲ್ಲ, 1 ವರ್ಷ ಆತ್ರಿ, 8 ವರ್ಷ ಆತ್ರಿ, ಅಷ್ಟು ವರ್ಷ ಆತ್ರಿ, ಇಷ್ಟು ವರ್ಷ ಆತ್ರಿ ಅಂದು ವರ್ಷ ಗಂಟ್ಲೆ ಆದಮೇಲೆ ಇವ್ರಿಗೆ ಕಾಯೋದೇನು ಅವಶ್ಯಕತೆ ಅಂತ ನಾನು ಕೇಳ್ತೇನೆ ಕ್ವಶನ್. ಆಲ್ರೆಡಿ ನಿಮ್ಗೆ ಅರ್ಥ ಆಗಿರ್ತೈತಿ ಅವ್ರದ್ದು ಮನಸ್ಥಿತಿ ಏನಂತಂದು. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಏನಾದರೂ ಹೇಳಕ್ಕೆ ಇಷ್ಟಪಡ್ತಾರ ನೋಡೋಣ ಅಂತ. ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ನೋಡ್ತಿದ್ದೆ ನಾವಿಲ್ಲಿ ಸಪ್ರೇಷನ್ ಬಂದೈತಿದೆ. ಸೊ ಈ ಸಪ್ರೇಷನ್ ಏನಂತ ಆಗೈತಲ್ಲ ಈಗ ನಿಮ್ದು, ಇದು ಒಂದು ನೀವು ಒಂದು ಪಾಠ ಕಲಿದೆ. ನ್ಯೂ ಲವ್, ಪ್ಯಾಷನ್, ಸಪ್ರೇಷನ್ ಆಲ್ರೆಡಿ ನಿಮ್ಮ ಜೀವನದಾಗ ಸಪ್ರೇಷನ್ ಐತಿ ಈಗ. ಸೊ ನೋ ಕಾಂಟ್ಯಾಕ್ಟಿಗೆ ಬಂದಿರಿ. ನೀವು ಏನು ವ್ಯಕ್ತಿ, ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಿ, ಅಥವಾ ನಿಮ್ಮ ಇಬ್ಬರದು ಒಂದು ತಾಳ್ಮೇಲೆ ಅಂತೀವಲ್ಲ ನಾವು, ಇಬ್ಬರದು ಹೊಂದಾಣಿಕೆ ಅಷ್ಟು ಇದ್ದಿಲ್ಲ, ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ಅವ್ರ ಎಕ್ಸ್ಪೆಕ್ಟೇಷನ್ ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ಸ್. ನೀವು ಅವ್ರ ಕಡೆಯಿಂದ ಒಂದು ಎಮೋಷ್ನಲ್ ಬಾಂಡಿಂಗ್ ಕೇಳಿದ್ರಿ ಅಂದ್ರೆ ಅವ್ರು ಒಂದು ಪ್ರಾಕ್ಟಿಕಲ್, ನಾನೋ ಹಿಂಗೆ ನಾವು ಮುಂದೆ ಹೋಗ್ಬೇಕಂದ್ ಮಾಡಿ ನನಗೆ ನೀನು ಹೆಲ್ಪ್ ಮಾಡಂಗೆ ಅದೀಯಾ, ಅವ್ರದ್ದು ಎಕ್ಸ್ಪೆಕ್ಟೇಷನ್ ಬೇರೆ, ನಿಮ್ದು ಎಕ್ಸ್ಪೆಕ್ಟೇಷನ್ ಬೇರೆ ಆಗಿರ್ಬೇಕು. ಹಾಗಾಗಿನೂ ನೀವು ಇಲ್ಲೇ ನೋ ಕಾಂಟ್ಯಾಕ್ಟಿಗೆ ಅದೇ ಒಂದು ವಿಷಯಕ್ಕಾಗೂ ನಿಮ್ಮಲ್ಲಿ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿರ್ಬೋದು. ಇದನ್ನು ಅರ್ಥ ಮಾಡ್ಕೊಂಡು ಹೋಗಿದ್ರೆ ನೋ ಪ್ರಾಬ್ಲಮ್. ಅವ್ರದ್ದು ನಾನೇ ಇಂಡಿವಿಜುವಲ್ ಬೇರೆ, ಅವರೇ ಇಂಡಿವಿಜುವಲ್ ಬೇರೆ ಅಂತಂದು. ಸೊ ಇಲ್ಲಿ ಬರ್ತಿರೋದು ಹೇಳ್ತಿದ್ದಾನೆ, ಇದನ್ನು ನೀವು ತಲೆ ಒಳಗೆ ಇಟ್ಕೋಬೇಕಂತ ನಿಮಗೆ ಬರ್ತಾ ಇತ್ತು. ನಾವಿಬ್ಬರು ಬೇರೆ ಬೇರೆನೇ. ಎಕ್ಸ್ಪೆಕ್ಟೇಷನ್ಸ್ನ ನೀವು ನಾ ಹಿಂಗೆ ಅಂತೇನಾದ್ರೆ ನನ್ನ ವ್ಯಕ್ತಿ ಹಿಂಗೆ ಮಾಡ್ಬೇಕು ಅಂದಾಗ ಇರಂಗಿಲ್ಲ. ಹಂಗೆ ನೀವು ಡಿಫ್ರೆಂಟ್ ಅದಿರಿ ಇಬ್ರು. ಓಕೆ, ಸೊ ಇಲ್ಲಿ ಅಲ್ಲಿ ಡೆತ್ ಕಾರ್ಡ್ನ ಬಂತು, ಅವ್ರು ಹೊಸದಾಗಿ ಬಿಗ್ನಿಂಗ್. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಬರ್ದೇನೂ ಇರ್ಬೋದು, ಅವ್ರ ಜೀವನದಾಗ ಬೇರೆ ಯಾರಾದ್ರೂ ನೀವು ನಿಮ್ಮ ಜೀವನದಾಗ ಇರ್ಬೋದು, ಅವ್ರ ಜೀವನದಾಗ ಇರ್ಬೋದು. ನಿಮ್ಮ ಜೀವನದಾಗ ಹೊಸ ಎಂಟ್ರಿನೂ ಆಗೋ ಚಾನ್ಸಸ್ ಅದ ನೋಡ್ರಿ. ಇಲ್ಲ ಅದೇ ವ್ಯಕ್ತಿನ ನಿಮ್ಮ ಜೀವನಕ್ಕೆ ಬಂದ್ರಂದ್ರೆ ಸದ್ಯಕ್ಕಂತೂ ಬರೋಕತ್ತಿಲ್ಲ, ಅಷ್ಟರೊಳಗೆ ಯಾರಾದರೂ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿನೂ ಬರಬಹುದು. ನಿಮ್ಗೆ ಅಲ್ಲೂ ಅವ್ರ ಮೇಲೆ ಒಂದು ಪ್ರೀತಿ ಭಾವನೆಗಳು ಅಥವಾ ಒಂದು ಕಂಫರ್ಟಬಲ್ ಝೋನ್, ಕಂಪ್ಯಾನಿಯನ್ಶಿಪ್ ಏನಂತೀವಲ್ಲ ಅದು. ಯಾಕಂದ್ರೆ ನಾ ಪ್ರೀತಿ ಅಂದಾಗ ನನ್ನನ್ನು ಒಳ್ಳೆ ರೀತಿನ ತೊಗೊತೀನಿ. ಅದನ್ನು ಒಂದು ಲಸ್ಟ್, ಅದನ್ನು ಒಂದು ವಲ್ಗರ್ ಮಾಡೋದು ಬೇಡ. ನಮ್ಮ ಜೀವನಕ್ಕೆ ಅದಕ್ಕೆ ಒಂದು ಅದರಿಂದ ನಾವು ಮುಂದುವರಿಬೇಕಂದ್ರೆ ನಮ್ದು ವೃದ್ಧಿ ಹಾಕ್ಕೊಂತ ಹೋಗ್ಬೇಕು, ನಮ್ಮ ಜೀವನಕ್ಕೆ ಒಳ್ಳೇದು ಹಾಕ್ಕೊಂತ ಹೋಗ್ಬೇಕು. ಇವ್ರು ನನ್ನ ಜೀವನಕ್ಕೆ ಬಂದ್ರೆ ಸೊ ನನ್ನ ಜೀವನಕ್ಕೆ ಒಳ್ಳೇದಾಗ್ತಾ ಐತಿ. ಈಗ ನಾ ಏನೋ ಕಲಿತದೆ, ನಾ ಹಿಂಗಿದ್ದೆ, ನಂದು ಇವತ್ತು ನಾ ಹಿಂತಿರುಗಿ ನೋಡಿದೆ ಅಂದ್ರೆ ನಾ ಏನೋ ಸುಧಾರಿಸೀನಿ, ನನ್ನ ಜೀವನ ಸುಧಾರಿಸೈತಿ. ಅದು ನಿಜವಾಗ್ಲೂ ಪ್ರೀತಿ. ಸೊ ಹಂಗೆ ನೋಡ್ರಲ್ಲ ನಿಮ್ಮ ಜೀವನದೊಳಗೆ ಅಥವಾ ನಿಮ್ಮ ವ್ಯಕ್ತಿ ಜೀವನದೊಳಗೂ ಹೊಸ ಪ್ರೀತಿ ಬರುವಂಥದ್ದು ಸಾಧ್ಯತೆಗಳದಾವು. ಸೊ ನೋಡ್ರಿ, ಹೋಲ್ಡ್ ಆನ್ ಮಾಡ್ಕೋಬೇಡ್ರಿ ಅಂತ ಬಂದೈತಿ. ಪ್ಯಾಷನ್ ಅಂದ್ರೆ ನಿಮ್ಮನ್ನು ನೀವು ಕಟ್ ಹಾಕೋಬೇಡ್ರಿ. ಆ ವ್ಯಕ್ತಿಗೋಸ್ಕರ ಈಗ ಯಾರೋ ನಿಮ್ಮ ಇನ್ನೊಂದು ನಿಮ್ಮ ಜೀವನದಾಗ ನಿಜವಾಗ್ಲೂ ನಿಮ್ಗೆ ಒಬ್ಬರು ಪ್ರೀತಿ ಕೊಡೋರು ಬಂದ್ರಂದಾಗ ನೀವು ಇಲ್ಲಿ ವೇಟಿಂಗ್ ಫಾರ್ನಾಗಿದ್ದು ಅದನ್ನು ಕಳ್ಕೊಬೇಡ್ರಿ. ಇಲ್ಲ ಆ ವ್ಯಕ್ತಿಗಾಗಿ ನಾ ಕಾಯ್ತಿದ್ದೇನೆ, ಆ ವ್ಯಕ್ತಿಗಾಗಿ ಕಾಯ್ದು ಈ ಬಂದಿದ್ದ ಅಪಾರ್ಚುನಿಟಿ ನಿಮ್ಗೆ ಕಳ್ಕೊತೀರಿ. ನೀವು ಭಾಳ ಜನ ಅಂದ್ರೆ ವ್ಯರ್ಥ, ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ಯಾರ, ಒಳಗೆ ಬರಂಗಿಲ್ಲ ಅಂತ ಭಾಳ ಜನರು ನಿಮ್ಗೆ ಇಲ್ಲಿ ಆಗಿರಬಹುದು. ಅವ್ರು ನಮಗೇನೋ ಸಪೋರ್ಟ್ ಸಿಸ್ಟಮ್ ಅಲ್ಲ, ನನ್ನ ಜೀವನಕ್ಕೆ ಅವ್ರು ಒಳ್ಳೇದಲ್ಲ ಅಂತ ಗೊತ್ತಿದ್ರು ಆದರೂ ಒಂದು ಇರ್ತದಲ್ಲ, ಬರ್ತಾರನೋ ನಾ ಪ್ರೀತಿ ಮಾಡಿಬಿಟ್ಟೇನಿ, ನಾ ಇಷ್ಟಪಟ್ಬಿಟ್ಟೇನಿ ಅನ್ನೋದು ಒಂದು ರೀಸನಿಗಾಗಿ. ಸೊ ಬಿ ಓಪನ್ ಮೈಂಡ್, ನಿಮಗೆ ನೀವು ಅಲೋ ಮಾಡ್ಕೊಳ್ರಿ ಅಂತ ನಿಮಗಿಲ್ಲಿ ಹೇಳ್ತದ. ಯಾಕಂದ್ರೆ ಜೀವನ ನಿಂತು ನೀರು ಆಗಬಾರ್ದು ಯಾವಾಗಲೂ. ಸೊ ಏಂಜಲ್ಸ್ ಕಡೆಯಿಂದ ನಿಮಗಾಗಿ ಏನು ಮೆಸೇಜಸ್ ಅಂದರೆ ನಿಮ್ಮ ಸಿಚುವೇಶನ್ಗೆಲ್ಲ ನಿಮಗಾಗಿ, ನಿಮ್ಮ ಲೈಫಿಗಾಗಿ ಏನು ಟ್ರಾನ್ಸ್ಫಾರ್ಮೇಷನ್. ವಾವ್, ಅಲ್ಲಿ ಡೆತ್ ಕಾರ್ಡ್ ಬಂತು, ಇಲ್ಲಿ ನಿದ್ರೆ ಬಂತು. ಟ್ರಾನ್ಸ್ಫಾರ್ಮೇಷನ್, ನೀವು ಚೇಂಜ್ ಆಗಲೇಬೇಕು. ಯಾಕಂದ್ರೆ ಚೇಂಜ್ ಈಸ್ ಅ ಸೈನ್ ಆಫ್ ಪ್ರೋಗ್ರೆಸ್. ನಿಮ್ಮೊಳಗೆ ಒಂದು ಒಳ್ಳೆ ಬದಲಾವಣೆ ಬರ್ತಾ ಐತಿ. ಸೊ ಅದನ್ನು ಒಂದು ಬ್ಲೆಸ್ಸಿಂಗ್ ಅಂತ ತೊಗೊಳ್ರಿ. ಇನ್ನರ್ ವಿಸ್ಡಮ್, ನಾ ಹೇಳಿದೆ ನಿಮ್ಮ ಮನಸ್ಸು ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಈ ವ್ಯಕ್ತಿ ಬಗ್ಗೆ ಏನು ಅಂತಂದು. ಆದರೆ ಹಿಂಗೆ ಒಂದೊಂದು ಸಲ ರೀಡಿಂಗ್ ನೋಡ್ತೀರಿ, ತಪ್ಪೇನಿಲ್ಲ. ಮನಸ್ಸು ಕೇಳಬೇಕಲ್ಲ, ಅದು ಬರ್ಬೋದನೋ ಅಂತ ಒಂದೇನೋ ಆಶಾಭಾವನೆಯಿಂದ. ಮೋಸ್ಟ್ಲಿ ಎಲ್ಲರಿಗೂ ಮೋಸ್ಟ್ ಗೊತ್ತಿರಬೇಕು ನೀವು ಆ ವ್ಯಕ್ತಿ ಬರ್ತಾರೋ ಬಿಡ್ತಾರೋ. ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ರಿ, ಅದನ್ನು ಹೇಳ್ತಿದ್ದಾರೆ ಇಲ್ಲಿ.
ನಿಮ್ಮ ಮನಸ್ಸು ಏನು ಹೇಳ್ತಾ ಐತಿ ಕೇಳ್ಕೊಳ್ರಿ, ನಿಮ್ಮ ಬುದ್ಧಿ ಏನು ಹೇಳ್ತಾ ಐತಿ ಕೇಳ್ಕೊಳ್ರಿ. ಅದು ಆಲ್ರೆಡಿ ನಮಗೆ ಸಿಗ್ನಲ್ ಕೊಟ್ಟಿರ್ತೈತಿ. ಅದ್ರ ತಕ್ಕಂಗೆ ನೀವು ಆ್ಯಕ್ಷನ್ಸ್ ತೊಗೊಳ್ರಿ. ಡಿಲೇ ಮಾಡಬೇಡ್ರಿ. ಲೇಟ್ ಅಂದ್ರೆ ತಡ ಮಾಡ್ಲಿದ್ದಂಗೆ ನೀವು ಒಂದು ಆ್ಯಕ್ಷನ್ ತೊಗೊಳ್ರಿ ಅಂತ ಹೇಳ್ತಾರೆ. ಸೊ ನೀವು ಏನು ನಿಮ್ಮ ಪರಿಸ್ಥಿತಿಗಳದಾವು ಏನದಾವಲ್ಲ ಅದನ್ನೆಲ್ಲನ ಸರಿ ಆಗ್ತಾ ಐತಿ. ಯಾವ ರೀತಿ ಸರಿ ಆಗ್ತಾ ಐತಿ ಅಂದ್ರೆ ನಿಮ್ಮ ಮನಸ್ಥಿತಿಗಳು ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮನಸ್ಥಿತಿಗಳು ನಿಮ್ಮ ಯೋಚನೆಗಳು ಚೇಂಜ್ ಆಗ್ತದವು. ಯಾಕಂದ್ರೆ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಐತಿ ಇಲ್ಲಿ. ಸೊ ಬ್ರೈಟ್ ಫ್ಯೂಚರ್ ಬಂತು ನೋಡ್ರಿ. ಐತಿ. ಅವಾಗ ನೀವು ಟ್ರಾನ್ಸ್ಫಾರ್ಮೇಷನ್ ಆಗಿ ನಿಮ್ಮ ಮಾತು, ನಿಮ್ಮ ಮನಸ್ಸಿನ ಮಾತು ಕೇಳ್ಕೊಂಡು ಗಟ್ ಫೀಲಿಂಗ್ ಅಂತ ಹೇಳ್ತಿಲ್ಲ, ಇಂಟ್ಯೂಷನ್ ಅಂತ ಹೇಳ್ತೀವಿ. ಆವಾಗ ನಿಮ್ಮ ಪರಿಸ್ಥಿತಿಗಳೆಲ್ಲನೂ ಸೊ ಅವಾಗ ಏನಾಗ್ತೈತಿ ಅಂದ್ರೆ ನಿಮ್ಮ ಸುತ್ತಮುತ್ತ ಇದ್ದರು ಅವರು ಎಲ್ಲರೂ ನಿಮಗೆ ಒಂಥರ ಹೆಲ್ಪಿಂಗ್ ಹ್ಯಾಂಡ್ ಆಗ್ತಾರೆ. ಸೊ ಯಾರ್ಯಾರಿಗೆ ನಮ್ಮ ಜೀವನದಾಗ ಹೌದು ನನಗೊಂದು ಟ್ರಾನ್ಸ್ಫಾರ್ಮೇಷನ್ ಬೇಕು ಅನ್ನೋರು ಟ್ರಾನ್ಸ್ಫಾರ್ಮೇಷನ್ ಕ್ಲೇಮ್ ಮಾಡ್ಕೊಳ್ರಿ. ನನ್ನ ಜೀವನದಾಗ ಒಂದು ಹೊಸ ಪ್ರೀತಿ ಬರಲಿ, ಹೊಸ ಬೆಳಕು. ಪ್ರೀತಿ ಅಂದ್ರೆ ಪ್ರೀತಿನೇ ಅಂತಲ್ಲ, ನಿಮ್ಮ ಹೊಸದೊಂದು ಹೊಸ ಬಿಗ್ನಿಂಗ್ ಆಗಲಿ ನನ್ನ ಜೀವನದಾಗ ಅನ್ನೋರು ನೀವು ನ್ಯೂ ಲವ್ ಅಂತ ಮಾಡ್ಕೋಬೋದು. ಇದ್ರೊಳಗೆ ಆಮೇಲೆ ಅದೇ ಇಷ್ಟೇ ಅಲ್ಲದ ನಿಮ್ಗೆ ಯಾವ ಆಸ್ಪೆಕ್ಟ್ ಆಫ್ ದಿಸ್ ರೀಡಿಂಗ್ ನಿಮ್ಗೆ ಇಷ್ಟ ಆಗ್ತದೆ ನನಗೆ ಅದು ಬೇಕು ನನ್ನ ಜೀವನಕ್ಕೆ ಅಂದ್ರೆ ಅದನ್ನು ಕ್ಲೇಮ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಓಕೆ, ಸೊ ಥ್ಯಾಂಕ್ ಯು. ರೀಡಿಂಗ್ ಮುಗಿಸೋಣ ಅಂತ ಇವತ್ತು. ಅಗೇನ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.